ಈಗ ಎಷ್ಟು ಕಿಲೋಮೀಟರ್ ಮೈಲೇಜ್ ಈಗ? ಇವಾಗ 7 ಕಿಲೋಮೀಟರ್ ಮೇಲೆ ಫುಲ್ ರಿಫಿಲ್ ಆಗಿದೆ. ಇನ್ನೂ 14 ಕಿಲೋಮೀಟರ್ ಇದೆಯಾ? 7 ಹೋಗಿ 7 ಇಲ್ಲಿಗೆ ಬರ್ತೀವಿ ಸರ್. ಇದು ಹತ್ತದೇ ಕಷ್ಟ ಅಣ್ಣ. ಶೇಷ ಪರ್ವತದನ್ನ ಹೌದಕ್ಕ. ಹೇಗೆ ಹೋಗ್ಬೇಕು? ಈಗ ಹೋಗ್ಬೇಕಾ? ಇನ್ನು 7 ಕಿಲೋಮೀಟರ್ಸ್ ಇದೆ. ಸೊ ಈಗ ಟೈಮ್ ಬಂದು 9:41. ಸೊ ಎಷ್ಟು ಟೈಮ್ ತಗೋತೀವಿ ನೋಡೋಣ. ನಮ್ಮ ಟ್ರಕ್ ಗೈಡ್ ಹೇಳಿರೋ ಪ್ರಕಾರ ಮಧ್ಯಾಹ್ನ 2 ಗಂಟೆಗೆ ಹೋಗ್ತೀವಿ ಅಂತ. ಆದಷ್ಟು ಬೇಗ ಹೋಗ್ಲಿಕ್ಕೆ ನೋಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ನೋಡಿ. ಇವಾಗ ಯಾವ ಥರ ಇದೆ ರೂಟು? ಈ ಥರನೇ ಸ್ವಲ್ಪ ಚೆನ್ನಾಗಿರುತ್ತೆ. ಕಂಪ್ಲೀಟ್ 80% 90% ಇದೇ ಥರ ಇರುತ್ತೆ. ಒಬ್ಬನ್ನೇ ಬಿಟ್ಬಿಟ್ಟು ಹೊಟ್ಬಿಟ್ಟವ್ರು ಆಲ್ರೆಡಿ ಎಲ್ಲ. ಅಲ್ಲಿವರೆಗೂ ಈಗ ಹತ್ಬೇಕು ನಾವು. ಸೊ ನೋಡಿ ಇವಾಗ ಯಾವ ಥರ ರೋಡ್ ಇದೆ. ಮುಖ ಪೂರ್ತಿ ಬೆವರು ಕಿತ್ಕೊಂಡು ಹರಿತೈತೆ. ಚಿಟ್ಟೆಗಳು ಬೇರೆ ಇಲ್ಲಿ ನೋಡಿ. ನೀವೇನಾದರೂ ಕೊಡ್ಚಾದ್ರಿ ಆ್ಯಂಡ್ ಈ ಥರ ಟ್ರೆಕ್ಕಿಂಗ್ ಅಂದರೆ ಕುಮಾರ ಪರ್ವತ, ಬಂಡಾಜ ಈ ಥರ ಎಲ್ಲ ಹೋಗಬೇಕು ಅಂದರೆ ನನ್ನ ಸಜೆಷನ್ನು ಬ್ಯಾಂಗ್ಳೂರ್ ಟ್ರೆಕ್ಕರ್ಸ್ನ ಟ್ರೈ ಮಾಡಿ ಅಂತ. ತುಂಬ ಚೆನ್ನಾಗಿದೆ ಅವ್ರದ್ದು ಸರ್ವೀಸು. ಫುಡ್ ಅಂತೂ ಹೇಳೋಂಗೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ನಾನು ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ದು ಕೊಡ್ಚಾದ್ರಿಗೆ. ಸೊ ಸ್ಟೇಯಿಂದ ಹಿಡ್ದು ಫುಡ್ಡಿಂದ ಹಿಡ್ದು ಅವ್ರ ಟ್ರಕ್ಕಿಂಗ್ ಗೈಡ್ಸಿಂದ ಹಿಡ್ದು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ನೆಕ್ಸ್ಟು ಕೂಡ ನನ್ನ ಫ್ರೆಂಡ್ಸ್ ಅವಳು ಬಂದಿಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಅವ್ರೀಗ ನನಗೆ ತುಂಬ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರು ನನ್ನ ಇನ್ವೈಟ್ ಮಾಡಿದ್ರು ಕುಮಾರ ಪರ್ವತಗೆ. ಬಟ್ ತುಂಬ ಒಳ್ಳೆ ಸರ್ವಿಸ್ ಇದೆ. ಅಕ್ಕ ನೀ ಯಾವ ಥರ ಇದೆ ನಿಮ್ಮ ಅನಿಸಿಕೆ ಏನು? ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಆಯಿತು. ಬಟ್ ಡಿಸೆಂಡಿಂಗ್ ಫಸ್ಟ್ ಟೈಮ್. ಕನ್ನಡ ಬರಲ್ಲ? ಬರುತ್ತೆ. ಫಸ್ಟ್ ಟೈಮ್ ಇಳ್ದಿದ್ದೆ ಬೀಡರಲ್ಲಿ ಟು ಕುಕ್ಕೆ. ಹಾಂ, ಈಗ ಕುಕ್ಕೆ ಟು ಕುಕ್ಕೆ. ಸೂಪರ್ ಅಕ್ಕ. ನೋಡಿ ಯಾವ ಥರ ಇದೆ ಇವ್ರದ್ದು ಅನುಭವ. ಯಪ್ಪ ಹೆಂಗೆ ಎಲ್ಲ ಕಡೆ ಬಿಸಿಲು ಕಿತ್ಕೊಂಡು ಹೊಡಿತೈತಲ್ಲಪ್ಪ. ಮಳೆ ಬಂದರೆ ಚೆನ್ನಾಗಿರುತ್ತೆ. ಅಯ್ಯೋ ಬೇಡ ಸುಮ್ಮನೆ ಹಾಕೋ. ಮಳೆ ಬಂದರೆ ಹಿಂಸೆ ಅಕ್ಕ. ಇಲ್ಲ, ಸೂರ್ಯನಾದರೂ ಇರಬಾರ್ದು ಅಷ್ಟೇ. ಬನ್ನಿ ಆಯಿತು ಸಾಕು ಕೂತಿದ್ದು. ನೆಂದಿ ಬಾಡಿನ ರಸ್ಟ್ ಹೊಡೆದೋಯ್ತದೈ. ನಾಯಿ ಕೂಡ ಕುಮಾರ ಪರ್ವತ ಟ್ರೆಕ್ ಮಾಡ್ತೈತೆ. ಮಾಡ್ತಿದ್ದೀರಾ? ಅಲ್ಲಿ ಪಾಸ್ ಮಾಡು ನೋಡಿ. ಫೋಟೋ ಬರುತ್ತಾ? ನಾಯಿ ಕೂಡ ಅದು ಒಂದು ಕಣ್ಣಿಲ್ಲ ಅದಕ್ಕೆ. ಚುಟ್ಕಿ ಬಾ. ಗುಡ್ ಗರ್ಲ್. ಮತ್ತು ಮುಂದೆ ಆ ಕಡೆಯಿಂದ ಹತ್ತು. ಬನ್ನಿ ಬರುತ್ತೆ ಅದು. ಹೋಗಿ ಮುಂದೆ ಹೋಗು. ಸೂಪರ್. ನಡಿ.
ಗಾಡಿ ಯಾಕೆ ಬ್ರೋ ಮೈಲೇಜ್ ಏನಾದ್ರು ಡ್ರಾಪ್ ಆಯ್ತಾ? ಗಾಡಿ ಹೀಟ್ ಜಾಸ್ತಿ ಆಯ್ತು ಬ್ರೋ. ಚುಟ್ಕಿ ಯೋಯೋ ಬ್ರೋ ಈಗ ಬರೋದು ಈಗ. ಯೋಯೋ ಬ್ರೋ ಈಗ ಮುಗಿದಿದೆ ಈಗ. ಊಟ ಕೊಡಿ ಬ್ರೋ. ಯೋಯೋ ಬರ್ತಿಲ್ಲ. ಯೋಯೋ ಬ್ರೋ ಮುಂದೆ ರೋಡ್ ಕ್ರಾಸ್ ಆಗಿದೆ, ಹಂಗೆ ವಾಪಸ್ ಹೋಗಿ. ಆ ನಾಯಿ ಕೂಡ ಯೋಗ ಆಯಿತು ಕುಮಾರ ಪರ್ವತ ಬರೋದು. ಕೆಲವು ಫ್ರೆಂಡ್ಸ್ಗಳು ಬರ್ತೀನಿ ಅಂತ ಹೇಳಿ ಕೈ ಎತ್ತುತ್ತಾರೆ. ನೋಡಿ ಕಲೀರಯ್ಯ, ನೋಡಿ ಕಲೀರಿ. ಎಷ್ಟೋ ಜನ ನಡೆಯೋಕ್ಕಾಗಲ್ಲ, ತಿಂದು ಎಮ್ಮೆ ಬೆಳೆದಂಗೆ ಬೆಳೆಯೋದಲ್ಲ. ಆ ನಾಯಿಗಿರೋ ಯೋಗ ನಿಮಗಿಲ್ಲ. ಇಂಥದ್ದೆಲ್ಲ ಈ ಏಜಲ್ಲಿ ಮಾಡಬೇಕು. ಏನಕ್ಕ ವಯಸ್ಸಾದ್ಮೇಲೆ ಮೂಲೆಯಲ್ಲಿ ಕೂತ್ಕೊಂಡು ಇದ್ದೇ ಐತೆ ನೋಡ್ರಿ. 1978 ಕಾಣಿಸ್ತಾರ ಹಂಗೆ? ಸಾರಿ 2K 2000 ಆ ಥರ ಹೇಳ್ಕೊತಾರೆ ನೋಡ್ರಿ. ಆ ಥರ ಇದ್ದಾರೆ ಅವರಷ್ಟೇ. ನೀವು ನನಗೂ 1 ವರ್ಷ ದೊಡ್ಡವರು, ಅದಕ್ಕೆ ನೋಡ್ರಿ ಹಂಗೆ ಕಾಣಿಸ್ತಾರೆ ಅಷ್ಟೇ. ಅಫ್ಕೋರ್ಸ್ ಬಾಡಿ ಫಿಟ್ನೆಸ್ ಹಂಗೆ ಇಟ್ಕೊಂಡಿದ್ದಾರೆ. ಅಕ್ಕ ಇದು ಎಷ್ಟನೇ ಟ್ರಕ್ ಅಕ್ಕ ನಿಂದು? ಒಂದು ಮೇ ಬಿ 5th. ನೋಡಿ ಏಜಾಗಿ ಮೂಲೆ ಕೂತ್ಕೊಳ್ಳೋ ವಯಸ್ಸಲ್ಲಿ ಈ ಥರ ಟ್ರಕ್ ಮಾಡಿ ಇಲ್ಲ ನೋಡಿ ಯಾವ ಥರ ಇದ್ದಾರೆ ನೋಡಿ. ಅವರು ಫಿಟ್ ಆಗಿದ್ದೀನಿ. ಫಿಟ್ ಆಗಿದ್ದೀನಿ. ನೀವು ಫಿಟ್ ಆಗಿ ಬನ್ನಿ ಮನೇಲಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಏಜ್ ಅವ್ರಿಗೆ, ಎಂತದೇ ಬಟ್ ಆದರೆ ನಮ್ಮ ಅಜ್ಜಿ ಇವತ್ತಿಗೂ ಮನೇಲಿದ್ದಾರೆ ನೋಡಿ. ಇವ್ರು ಯಾವ ಥರ ಇದ್ದಾರೆ ನೋಡಿ, ಹೆಂಗಿದ್ದಾರೆ ಇನ್ನೂ ಫಿಟ್ಟಾಗೆ. ಅಕ್ಕ ಯಾವ ಥರ ನಿಮ್ಮದು ಫುಡ್ಡೆಲ್ಲ? ರಾಗಿ ಮುದ್ದೆ, ಜೋಳದ ರೊಟ್ಟಿ ನೋಡಿ ಇಷ್ಟೇ ತಿನ್ಕೊಂಡು ಹಿಂಗೆ. ಅದಕ್ಕೆ ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಬಾರ್ದು ಅಂತ. ನೋಡ್ರಿ 65 ವರ್ಷ ಆದ್ರೆ ಹಿಂಗಿರ್ತಾರೆ. ಯಾಕೆ ಗಾಡಿಗೆ ಏನೋ ತಿರ್ಗಾ ರೀಫಿಲ್ಲ? ಹಾಕಿ ಪರವಾಗಿಲ್ಲ. ಇಂಜಿನ್ ಎಲ್ಲ ಏನೋ ಚೇಂಜ್ ಮಾಡೋಕೆ ಬರೋ. ಫುಲ್ ಟಾಪ್ ಕತ್ತಬೇಕೀಗ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ವ್ಯೂ ಮಾತ್ರ ಪೀಸಾಗೈತೆ. ಒಂದೇ ನಿಮಿಷ ದಿವ್ಯ ಅವರೇ, ನಾನು ಅಲ್ಲಿಂದ ನೀರು ಹಿಡ್ಬಿಡ್ತೀನಿ. ಇದೊಂಥರ ಶೆಲ್ ಪೆಟ್ರೋಲ್ ಬಂಕ್ ಇದ್ದಂಗೆ ಬ್ರೋ. ನಿಂಗೆ ನೀಟಾಗಿ ತುಂಬಿಸ್ಕೊಬಿಡು ಬ್ರೋ. ಪರವಾಗಿಲ್ಲ, ರಿಫಿಲ್ ಮಾಡ್ಕೊಳ್ಳೋದೆ ಬೈಕ್ಗೆ. ಮೈಲೇಜ್ ಬೇಕು ಬ್ರೋ. ಆನೆ ಇದ್ದಂಗೆ ಒಂದ್ಸಲ ಸೊಂಡ್ಲು ಹಾಕಿದ್ರೆ ಒಳ್ಳೆ. ಬಾಟಲ್ ಖಾಲಿ ಇದೆ, ಖಾಲಿ ಇದೆ ತೆಗ್ದ್ಬಿಡಿ. ಆಮೇಲೆ ಮೈ ಮೇಲೆ ನೀರು ಹಾಕಿದ್ಯಾ ಅಂತ ನೋಡ್ಕೊಂಡು. ಹೌದಾ? ಫಸ್ಟ್ ಅಕ್ಕನ ಮೇಲೆ ಹತ್ರಿ. ಇನ್ನೆಲ್ಲೂ ಸ್ಟಾಪ್ ಇಲ್ಲಪ್ಪ. ದಿಸ್ ವೇ ಎಲ್ಲೂ ಸ್ಟಾಪ್ ಇಲ್ಲ ಇನ್ನು. ಎಲ್ಲ ಬನ್ನಿ. ಈ ಗಾಡಿ ಏನಿದ್ರು ಮನೆ ಹತ್ರ ಮಾತ್ರ ಲಾಂಗ್ ರೈಡ್ ಆಗಲ್ಲ ಇದು. ಒಬ್ಬೊಬ್ರು ಎರಡೆರಡು ತರಬೇಕು. ಇದೇನಿದು ನೀರು ತೆಲಿ. ಕೂತ್ಕೊಂಡ್ರೆ ಲೀಸ್ ಥೆರಪಿ ಬೇಡ. ಗಾಳಿ ಬರ್ತಾ ಇದೆ ಅಂತ. ನೀನೇ ಹೆಲೆಟ್ ಬ್ರೋ ಹೇಳ್ಬೇಕು ಅಂದರೆ ಏನು ಬ್ರೋ? ಹಾಂ, ಒಂಥರ ಸೀಮೆ ಹಸ ಮಲ್ಕಾಗ್ತಾ ಇರ್ತೀಯ ಕಚ 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 ಅಂತ. ಕ್ಯೂಟ್. ಹುಷಾರು ಹುಷಾರು. ಏನು ಕ್ಯೂಟು? ನೀವು ಹೆಂಗೆ ಏನು ಬ್ರೋ ಫ್ಯಾನ್ ನಿನಗೆ? ಅದು ಆಪಲ್ ತಿನ್ನುವಾಗ ಒಂದು ಆಪಲ್ ಇನ್ನೊಂದು ಆಪಲ್ ತಿಂತಾ ಇದ್ದಾರೆ. ಯಪ್ಪ ಬ್ರೋ ಏನು ನೋಡ್ದ ಬ್ರೋ? ನೋಡಿ ಕೆಳಗಡೆಯಿಂದ ಹೆಂಗೆ ಮಿಂಚ್ತೈತೆ ನೋಡಿ. ಸೂಪರ್ ಬ್ರೋ. ನೋಡಿ ಅಲ್ಲಿ ಫೋಟೋ ತೆಗೆದ್ರೆ ಸಕ್ಕದಾಗ. ಇಲ್ಲ ಅದ್ರ ಫುಲ್ ಟ್ಯಾಂಕೆ ತುಂಬಿಸೋದು. ಫಸ್ಟ್ ಕೇರ್ಲೆ ಹಚ್ಚು ಬ್ರೋ. ಇದೆ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಇವಾಗ ನೀರಿನ ಬೆಲೆ ಗೊತ್ತಾಯ್ತಾ? ಬೆಂಗಳೂರಲ್ಲಿ ಎಷ್ಟು ಖರ್ಚು ಮಾಡ್ತೀರಕ್ಕ? ಊಟ ನೀರು ವ್ಯಾಲ್ಯೂ ಇರುತ್ತಲ್ಲ, ಅವ್ರಿಗೆ ಒಂದ್ಸರಿ ಟ್ರೆಕ್ಕಿಗೆ ಕರ್ಕೊಂಬರ್ಬೇಕು. ಹೌದು, ಇಲ್ಲಿಗೆ ಬಂದರೆ ಎಲ್ಲ ವ್ಯಾಲ್ಯೂ ಗೊತ್ತಾಗುತ್ತೆ. ಸತ್ತೋಗ್ಬಿಡ್ತಾರೆ. ಟೇಸ್ಟು ಗೀಸ್ಟು ಏನೂ ಇಲ್ಲ, ಸಿಕ್ಕರೆ ಸಾಕು ಹೊಟ್ಟೆ ತುಂಬಿಸ್ಕೊಳಂಗೆ ಆಗೋಯ್ತದೆ ಪರಿಸ್ಥಿತಿ.
ಬರ್ಲಾ ನೋಡಿ ಚುಟ್ಕಿ ವೆಯ್ಟಿಂಗ್ ಮಾಡ್ತಿದ್ದಾಳೆ ಬ್ರೋ ನಿನಗೆ. ಹಿಂದೆ ಬಂಡೆ ಕಾಣಿಸುತ್ತೆ, ಓಕೆನಾ? ಏ ಬರೀಲಿ ಬೋ, ತಿನ್ನಕ್ಕೆ ಏನಾದ್ರು ಇದ್ರೆ ತೆಗೀರಿ. ಕಾಣಿಸ್ತಿದ್ಯಾ? ಆ ತಿನ್ನು ಫಸ್ಟ್ ಅದು. ಒಂದು ಸೆಕೆಂಡ್. ಬಾಟರ್ ಅದೇ. ಮ್ಯಾಪ್ ಸುಳ್ಳು ಸುಳ್ಳದು. ಬಾ ಹಾಯ್ ಚುಟ್ಕಿ. ಸುಧಾರಿಸ್ಕೋತಾಳೆ ಅವಳು. ಯಾರು ಹಾಕ್ಬೇಕು ಮೇಡಮ್? ಒಪ್ಪ ನಿಧಾನ ಬ್ರೋ. ಅಯ್ಯಪ್ಪ ಯಾರೋ ಬೇಕೇನ ಅಬ್ದುಲ್? ಬೇಕೇನಾದ್ರು? ಸಾವಿರದಲ್ಲೇ ಫಸ್ಟ್ ಇನಾಗ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಕಾಜುಗಳಿದೆಯಾ? ಹಾಕೋಣ ಅದಕ್ಕೆ. ಸ್ವೀಟ್ ಜಾಸ್ತಿ ಹಾಕಿದ್ದು ಅಲ್ಲಿ ನೀನು ತಿನ್ನು. ಅದಕ್ಕೆ ನೀರು ಬೇಕು ಆ್ಯಕ್ಚುಲಿ. ಇದೆಯಲ್ಲ ನೀರು, ಕುಡೀರಿ. ಸ್ವೀಟ್ ಹಾಕ್ಬಾರ್ದು ನಾಯಿಗೆ. ನನಗಿಲ್ಲ ಅದಕ್ಕೆ ಅಲ್ಲಿ ನೀರು ಹಾಕು ಬ್ರೋ, ಕೊಡು ಸ್ವಲ್ಪ ಕೊಡು. ಜಾಸ್ತಿ ಕೊಡ್ಬಿಡ. ತಿನ್ನಲ್ಲ ಬಿಡ, ಅದು ಶುಗರ್ ಐತೆ ಅದಕ್ಕೆ. ತಿನ್ನಲ್ಲ ಸ್ವೀಟ್ ಎಲ್ಲ. ಎಷ್ಟೊತ್ತಿಂದ ಆಗ್ತದೆ? ಯಾವಾಗ ಸ್ಟಾರ್ಟ್ ಮಾಡಿ ನಾವು? 6 o'clock. ನೀವಣ್ಣ? ಅಯ್ಯಪ್ಪ ಅಲ್ಲ ಇಲ್ಲಿ ಒಂದು ಚಿಕ್ಕ ಹುಡುಗಿ ಇಲ್ಲಕ್ಕ. ಸೀರಿಯಸ್ಲಿ ದಟ್ಸ್ ಹೌ ಈವನ್ ಐ ವಾಂಟ್ ಟು ನೋ. ಚಿಕ್ಕ ಮಕ್ಕಳಿಗೆ ಬಾಡಿ ವೆಯ್ಟ್ ಜಾಸ್ತಿ ಇರಲ್ಲ, ಆರಾಮಾಗಿ ಎತ್ಕೊಡ್ಬೋದು. ಅವು ರಾತ್ರಿ ಬಡ್ಕಂತಾವಲ್ಲ, ಅವಾಗ ಯಾಕಾದ್ರೂ ಕರ್ಕೊಂಡು ಹೋಗಿದೀವಿ ಅನ್ಸುತ್ತೆ. ನಂದು ಕಸಿನ್ಸ್ ಅವ್ರು ನಮಗೂ ತುಂಬ ನೈಟ್ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಹೇಳ್ತೀಯಲ್ಲ. ಟೀಟೇಲ್ ಒಬ್ಬ ಒಂದು ಸೌಂಡ್ ಮಾಡಲ್ಲ, ಎಲ್ಲ ಊಟ ಹಾಕಿರ್ತಾರೆ. ಆ ಗೇಮ್ಸ್ ಆಡ್ತಾ ಇರಲಿ, ಇವತ್ತಾಡಿ ನೋಡೋಣ. ತಲೆ ಮೇಲೆ ಹಾಕೋದು ಎರಡು. ಲೆವೆಲ್ ಲ್ಯಾಂಡಿಗೆ ಬಂದು ಇಲ್ಲೇ ಮನೆ ಮಾಡ್ಕೊಂತೀನಿ ಎಲ್ಲ ಹೋಗಿ. ಮೈಲೇಜ್ ಚೆನ್ನಾಗಿದೆ. ಹಾಂ, ಮೈಲೇಜ್ ಚೆನ್ನಾಗಿದೆ. ಮೈಲೇಜ್ ಚೆನ್ನಾಗಿದೆಯಾ? ಸೂಪರ್ ಬ್ರೋ. ಕೆನ್ನೆಯಿಂದ ತೆಗಿತೀನಿ ಬ್ರೋ ನಿಂಗೆ. ಬಾ ನಡಿ ಮುಂದೆ ಬಾ. ಮನುಷ್ಯ ಇಲ್ಲ. ಅಕ್ಕ ನಡಿ, ಈಗ ಮುಂದೆ ನಡಿ. ಗೈಡ್ ಬನ್ನಿ, ಗೈಡ್ ನಡಿ. ಎಲ್ಲವ್ರೆ ಲೋಕಲ್ ಲೀಡ್ ಬಂದ್ರಾ? ಇವರೇ. ನಡಿ. ಚುಕ್ಕಿನಾ? ಬಾ, ಅದು ನೀ ಹೆಸರು ಅದು ಗೊತ್ತಾಗಲ್ಲ. ಅದಕ್ಕೆ ಆ ನಾಯಿ ಅಂತಾನೆ ಅದು ಗೊತ್ತಿಲ್ಲ ಪಾಪ. ನಾಯಿ ಬಾ ಬಾ ಬಾರೆ ಬಾ, ಹೋಗೋದು ಬಾ, ಮೇಲೆ ಹೋಗೋಣ ಬಾ. ಇಲ್ಲಿವರೆಗೆ ಬಂದಿದ್ಯಾ? ನೆವರ್ ಗಿವ್ ಅಪ್, ಕಮ್ ಫಾಸ್ಟ್. ನಿನ್ನ ಕೈಲಾಗುತ್ತೆ ಬಾ. ಎಷ್ಟೋ ಜನ ಫ್ರೆಂಡ್ಸ್ ಬರ್ತೀನಿ ಅಂತ ಬರಲ್ಲ ಇದಕ್ಕೆಲ್ಲ, ಬಟ್ ನೀ ಇರ್ಲಿ ತೆಗಿಬೇಡ ಬ್ರಾ, ಬಾ ತೆಗಿಬೇಡ ಬಾ. ಸ್ಟ್ರೈಟ್ ಆಗಿಟ್ಟೆ. ಬಾ ಚುಟ್ಕಿ ಇದೊಳ್ಳೆ ಸರಿ ಹೋಯ್ತಲ್ಲ, ಅದು ನಿನ್ನ ಮನೆದು. ಬಾ. ನೋಡಿ ಅಕ್ಕ, ಅದು ಒಂದು ಕಣ್ಣಿಲ್ಲ ಅಂದ್ರೆ ಹೆಂಗೆ ಬಂದೈತೆ, ಅದ್ರ ಬಾಡಿ ಫಿಟ್ನೆಸ್ ನೋಡಿ ಹೆಂಗಿದೆ. ಬಾ ಬಾ ಚುಟ್ಕಿ, ನಿನ್ನ ಕೈಲಿ ಆಯ್ತದೆ. ನೆವರ್ ಗಿವ್ ಅಪ್, ಬಾ. ಗುಡ್, ರೆಡಿ ಮುಂದೆ. ನಾನು ಹೋದ್ರೆ ನಾನು ಹಿಂದೆ ಏನು ಬತ್ತೀಯ? ಬರೋದು ಬಂದಿದ್ಯಾ? ವ್ಯೂ ಪಾಯಿಂಟ್ ನೋಡ್ಬಿಟ್ಟು ಓಡುವೆ. ಬಾ ಬಾ ಬೇಗ ಬಾ, ಮುಂದೆ ನಡಿ ಬಾ. ಬರೋದು ಬಂದಿದೆ.
ಫಾಸ್ಟಾಗೆ ವ್ಯೂ ಪಾಯಿಂಟ್ ನೋಡಿ ಒಂದು ಫೋಟೋ ಹಾಕಿ ಹೋಗ್ಬಿಡು. ಅರ್ಕೆ ಗಿರ್ಕೆ ಹೊತ್ಕೊಂಡಿತ್ತೇನೋ. ಬಾ, ಯಾಕೆ ಲೇಟು? ಚಿತ್ರಾನ್ನ ಕೊಡ್ತೀನಿ ಬಾ ನಿಮಗೆ. ಇನ್ನೂ ಇಷ್ಟು ನಡಿಬೇಕು. ಸ್ವಲ್ಪ ಫಾಸ್ಟಾಗಿ ನಡಿಬೇಕು. ಸಿಕ್ಕಾಬಿಟ್ಟೆ ಸ್ಲೋ ಮಾಡ್ತೀನಿ ನೀನು. ಸುಧಾರಿಸ್ಕೋ ಸ್ವಲ್ಪ ಹೊತ್ತು. ಗುಡ್ ಗರ್ಲ್. ಆದರೂ ಬಾಡಿ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ಯಾ. ನೋಡಿ ಒಂದು ಕಣ್ಣಿಲ್ಲ ಅಂದರೂ ನಿಂದು ಆಟ ನೋಡಿ, ನಿಂದು ಇಲ್ಲಿಂದ ಇಲ್ಲಿವರೆಗೂ ಬಂದಿದೆಯಾ. ಸಿಟ್, ಕೂತ್ಕೋ. ನಿಂತ್ಕೊಂಡೆ ಸುಧಾರಿಸ್ಕೊತೀನಿ ಅಂತದ್ದು. ಬಾ, ಆಯಿತು. ಫಾಸ್ಟ್. ಹತ್ತು ನಡಿ, ಮುಂದೆ ನಡಿ ಮುಂದೆ. ಗುಡ್ ಗರ್ಲ್. ಫಾಸ್ಟ್ ನಡಿ. ಶಬಾಷ್. ಗಾಡಿ ಒಳ್ಳೆ ಮೈಲೇಜ್ ಕೊಟ್ಟೈತೆ ಬ್ರೋ. ಓ, ತಿರ್ಗಾ ಅಲ್ಲಿ ಹತ್ಬೇಕಾ? ಇಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ ಬಾಯ್ಲೆ. ಎಲ್ಲೆಲ್ಲೋ ಓಡಾಡ್ತಾಳೆ. ಅಕ್ಕ ಚಿಟ್ಟೆ ಫ್ರೈ ಹಂಗೆ ಒಂದು ಬೈಕ್ ಹಾಕೊಳ್ತೀನಿ. ಸುಮ್ಮನೆ ಹಿಂಗೆ ಬಾಯಿ ಅನ್ನಕ ಹಂಗೆ ಒಳಗೆ ಹೋಗಿ ಕೂತ್ಕೊಂಡು ಈಗ ಹೋಯ್ತಾ ಇದ್ರೆ ಬ್ರೋ, ಎಲ್ಲೂ ಗಾಡಿ ನಿಲ್ಬಾರ್ದು. ಹೆಂಗಿದೆ ಬ್ರೋ ಮೈಲೇಜು? ಸೂಪರ್ ಬ್ರೋ. ಇಲ್ಲೆಲ್ಲ ಕ್ಲೈಮ್ಯಾಕ್ಸ್ ಪಟ್ಟಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ಚೂರಿದೆ, ಅದನ್ನು ಕೊನೆ ಕ್ಲೈಮ್ಯಾಕ್ಸಿಗೆ ಹಾಕ್ಬಿಟ್ರೆ. ಸ್ಪ್ರೇನಾ ಪರ್ಫ್ಯೂಮ್ ಹೊಡೆದಂಗೆ ಹೊಡೆದಿದ್ಯಾ ಬ್ರೋ. ಸ್ಮೆಲ್ ಅದೇ ಹೊಡಿತೈತೆ. ಜಿಯೋ ಅಲ್ಲಿ ಸಿಕ್ಕಿತ್ತು. ಕಾಯ್ತಾಕ ಮಾಡ್ತಾ ಇದೀನಿ ಅಣ್ಣ. 1 hour ಆಯ್ತಲ್ಲಕ್ಕ. ಎಂತ 1 hour ಬಂದಿರೋದೇ. ಪಲಾವ್ ಹೆಂಗಿದೆ ಟೇಸ್ಟು? ಮಸಾಲೆ ಎಲ್ಲ ನೀಟಾಗಿದೆಯಾ? ಪಲಾವ್ ಇಷ್ಟ ಆಯ್ತು. ಬಿಸಿ ಬಿಸಿಗಿದ್ದಾಗಲೇ ಇಷ್ಟ ಆಯ್ತು ನನಗೆ. ಅದಕ್ಕೆ ತಿನ್ಕೊಂಡ್ಬಿಟ್ಟೆ. ತಿಂದಿದ್ದಾರೆ ಇವಾಗಲ್ಲ. ಅದಕ್ಕೆ ಅಲ್ಲೇ ತಿನ್ಕೊಂಡು ಮುಗ್ಸಾಕ್ಬಿಟ್ಟಿರಾ? ಚಿತ್ರಾನ್ನ ಚೆನ್ನಾಗಿತ್ತಾ? ಚಿತ್ರಾನ್ನ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಕ್ಕ ಮಸಾಲೆ ಎಲ್ಲ ಯಾವ ಥರ ಇದೆ? ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಹಂಗೆ ಇದೆ. ಎಲ್ಲ ಯಾಲಕ್ಕಿ ಬರ್ತಾ ಇದೆ. ಇನ್ನೊಂದು ಯಾವುದು ಗೊತ್ತಿಲ್ಲ, ಅದೊಂದು ಬರ್ತಾ ಇದೆ. ನೆಕ್ಸ್ಟ್ ಅಕ್ಕ, ನೆಕ್ಸ್ಟ್ ಬೀನ್ಸ್ ಇದೆ. ಅಷ್ಟೇ ತಿನ್ನಕ್ಕ. ಹಂಗಾದ್ರೂ ವೈರಲ್ ಆಗ್ಲಿ ಅಕ್ಕ. ಏನಕ್ಕ? ನಂಗೆ ವೈರಲ್ ಆಗಕ್ಕೆ ಇಷ್ಟ ಇಲ್ಲ. ನಾನಿರೋದಂತೂ ಎಲ್ಲೂ ಆರಾಮಾಗಿದ್ದೀನಿ, ತಣ್ಣಗಿವಾಗ. ಅಕ್ಕ ನೀನು ಇದು ಫಸ್ಟ್ ಹೇಳ್ಬೇಕು ತಾನೇ. ನಂಗೆ ವೈರಲ್ ಆಗದೇ ಇಲ್ಲ. ನಾನು ಇಷ್ಟ ಇಲ್ಲ ನನಗೆ. ಹೇಳಿ ಏನು ಹೇಳೋದು? ತಿನ್ನಕ್ಕ ಬೇಗ. 1 hour ಆಯ್ತಕ್ಕ ನಿಮ್ಗೆ ಬಂದು. ಸೂಪರ್ ಅಕ್ಕ. ಎಕ್ಸ್ಪೀರಿಯನ್ಸ್ ನೈಸ್. ಅವರು ಬೆಳಗ್ಗೆ ಚಿತ್ರಾನ್ನ ಹಂಗೆ ತಿಂದ. ಅಕ್ಕ ನಿಂಗೇನು ಸ್ವಲ್ಪ ತಿಂತಿದ್ದಿಲ್ಲ ಅಕ್ಕ. ಬುಕ್ರಿ ಹೇಳ್ತೀನಿ, ಜಾಸ್ತಿ ಎತ್ಕೊಳಕ್ಕ. ಏ ಅಕ್ಕ ಬಿಡ್ಬೇಡ ಅಕ್ಕ, ಅನ್ನ ಬಿಡ್ಬೇಡ. ಇಲ್ಲ ಪರವಾಗಿಲ್ಲ ಅಕ್ಕ, ನಿನ್ಗೋಸ್ಕರ ನಾ ವೇಟ್ ಮಾಡ್ತೀನಿ ಅಕ್ಕ. ಜೊತೆಲೆ ಹೋಗೋಣ. ಏನು ಎಮರ್ಜೆನ್ಸಿ ಇಲ್ಲ ಅಕ್ಕ. ಇಲ್ಲ ಅಕ್ಕ ಹಂಗೆ ವೇಸ್ಟ್ ಮಾಡ್ಬೇಡ ಅಕ್ಕ. ನನ್ನ ಇಬ್ರು ನೀನಂತೂ ಟಚ್ ಮಾಡಲ್ಲ ಬಿಡಕ್ಕ. ರಸಮ್ದು ಹೇಳಿ ಹೇಳಿ ಮೋಟಿವೇಶನ್. ಅಯ್ಯಪ್ಪ ಅದು ಸವಾಸ ಮಾತ್ರ ಬೇಡಪ್ಪ. ಪಾಯಸ ರಸಮ್ ಎರಡೂ ಒಂದೇ ಥರ ಅನ್ಸ್ಬಿಡ್ತದ್ದು. ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಇವ್ರ ಫುಡ್ಡೇ ಬೇರೆ, ನಮ್ಮ ಫುಡ್ಡೇ ಬೇರೆ. ಇನ್ನೂ ಒಂದು ಬೆಟ್ಟ ಹತ್ತಬೇಕು. ಇರೋದೇ 2.5 ಕಿಲೋಮೀಟ್ರ್, ಆದರೆ ಟೈಮ್ ತೊಗೊಳೋದು 1.5 hour. ಸೊ ನೋಡಿ ಯಾವ ಥರ ಇದೆ. ಬರೀ ಬೇರು ಕಲ್ಲು.
ಫುಲ್ ಕತ್ಲು. ಅದೊಂದು ಬೆಟ್ಟ ಇದೆ, ಒಬ್ಬನೇ ಬರ್ತಾಯಿದ್ದೀನಿ. ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಇನ್ನು 1 ಕಿಲೋಮೀಟ್ರ್ ಏನೋ ಇದೆ ಅಂತೆ. ಸೊ ನೋಡೋಣ, ಬನ್ನಿ ತೋರಿಸ್ತೀನಿ. ಇದೆಯಪ್ಪ, ಆ್ಯಕ್ಚುಲಿ ಇವಾಗಿರೋದು ಯಪ್ಪ ಇಲ್ಲೆಲ್ಲ ಒಂಥರ ಆದರೆ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಕುಮಾರ ಪರ್ವತ. ನೋಡಿ ಯಾವ ಥರ ಇದೆ ರೋಡು, ಫುಲ್ಲಿನಪ್ಪು, ಫುಲ್ಲು ಕಲ್ಲುಗಳು, ರೋಡ್ ಪೂರ್ತಿ ಹುಷಾರಾಗಿ ಕಾಲಿಡಬೇಕು, ಇಲ್ಲ ಅಂದರೆ ಹೆವಿ ಕಷ್ಟ. ನೋಡಿ ಕಂಪ್ಲೀಟ್ ಇವಾಗ ಇಷ್ಟು ಹತ್ತಿದ್ದೀನಿ, ಇನ್ನೂ ಇಷ್ಟು ಹತ್ತಬೇಕು. ಬರೀ ಕಲ್ಲುಗಳು ನೋಡಿ, ಕಲ್ಲ ಮೇಲೆ ಪಾಚೆ, ಕಾಲಿಟ್ಟರೆ ಜಾರ್ತವೆ. ಹುಷಾರಾಗಿ ಕಾಲಿಟ್ಕೊಂಡು ಹತ್ತಿದ್ರೆ ಹತ್ಬೋದು. ಸೊ ಫೈನಲಿ ಸ್ವಲ್ಪ ಮೇಲೆ ಬಂದೆ, ಇನ್ನೂ ಇಷ್ಟು ಹತ್ತಬೇಕು ನೋಡಿ. ಆ ಕಾಡು ಮಧ್ಯೆ ಒಳಗಡೆ ಬಂದು ಈ ಥರ ಇದೆ ರೂಟು, ಹಿಂಗೆ ಹತ್ತಿ ಇವಾಗ ಹಿಂಗೆ ಹತ್ತಬೇಕು. ಮಳೆ ಸ್ಟಾರ್ಟ್ ಆಯ್ತಲ್ಲಣ್ಣ, ಇದೊಂದು ಹೋಗಿ ಬಂದ್ರಣ್ಣ ನೀವು? ಹಾಂ ಹೋಗ್ಬಿಡಿ, ಆರಾಮಾಗಿ ಹೋಗ್ಬೋದು. ಗಾಡಿ ಯಾವ ಕಡೆ ನಿಲ್ಸಿದ್ದೀರಾ? ಕುಕ್ಕೆ. ಈ ಕಡೆ ಹಾಂ ಇದೆ, ಈ ಇದ್ರಲ್ಲಿ ಹತ್ಬೇಕೀಗ. ಯಪ್ಪ ರೂಟ್ ನೋಡಿದ್ರೆ ಭಯ ಆಯ್ತದೆ. ಇಲ್ಲೆಲ್ಲ ಗ್ರಿಪ್ ಇಟ್ಕೊಂಡು ಹೀಗೆ ಹತ್ಬೇಕು. ನೋಡಿ ಬೆಟ್ಟದ ಮೇಲೆ ಈ ಥರ ನಡ್ಕೊಂಡು ಹೋಗ್ಬೇಕು. ಫುಲ್ ಕತ್ಲಾಗೋಯ್ತು. ಫುಲ್ ಜಾರುತ್ತೆ. ಈ ಗುಡ್ಡನ್ನು ದಾಟಿದ್ವಿ, ಇನ್ನು ಇಲ್ಲಿಂದ ಸ್ವಲ್ಪ ಇರೋದು ಕುಮಾರ ಪರ್ವತ. ಗುಂಡೆಗಳು ಹೊಡೆದೋಯ್ತವೆ ಏನೋ ಸ್ವಲ್ಪ ಜಾರಿದ್ರೆ. ಫುಲ್ ಕತ್ಲು, ಈ ಥರ ನೋಡಿ ಕಲ್ಲು ಪಾಚೆ. ಫೈನಲಿ ಬಂದೆ ನಾನು. ಫುಲ್ ಮಳೆ ಸ್ಟಾರ್ಟ್ ಆಯಿತು, ಏನೂ ಕಾಣಿಸ್ತಿಲ್ಲ. ಅಣ್ಣ ಇನ್ನೂ ಎಷ್ಟು ಮೀಟರ್ ಐತೆ? 10 minutes bro, it will take. 10 minutes? If you go fast, it will take 10 minutes. ಒಂದು ಸ್ಟಿಕ್ ಇದೆ, ಹಾಂ ಮನೆ ಬರ್ತಿದಲ್ಲ, ಈ ಲೆಫ್ಟ್ ಸೈಡಿಂದ ಹೋಗ್ಬಿಡಿ. ಹಾಂ ಒಂದು ದೊಡ್ಡ ರಾಕ್ ಇದೆ, ಸ್ವಲ್ಪ ಎಲಿವೇಶನ್ ಜಾಸ್ತಿ ಇದೆ. ಹಾಂ ಒಂದು 15 ಮಿನಿಟ್ಸ್ 15 to 20 minutes. 14 ಕಿಲೋಮೀಟರ್ಸ್ ಬಂದಿದ್ದೀರಲ್ಲ ಈಗ ನೀವು? ಇದೇನು ಮ್ಯಾಟ್ರ್ ಆಗಲ್ಲ ಕಣ. ನೀವು ಏನು ವೀವೇ ಕಾಣಿಸ್ತೀರಣ್ಣ? ಟಾಪಲ್ಲಿ ಇದೆ, ಟಾಪಿಂದ ಒಂದು ಸ್ವಲ್ಪ ಬಾಟಮ್ ಸ್ವಲ್ಪ ಹೊರಗಡೆ ಹೋದ್ರೆ ಬೆಳಿಗ್ಗೆ ಕಾಣಿಸ್ತದೆ. ಅದೇ ಬೆಸ್ಟು ಇದಕ್ಕೋಸ್ಕರ. ಅದು ಫೋಟೋ ತಗೊಳಕ್ಕಲ್ಲ, ವ್ಯೂ ಟೋಟಲ್ ಇವಾಗ 8 GB ಆಗೈತಣ್ಣ.
ಎಲ್ಲ ಒಂದು ಮೆಮೊರೀಸ್ ಅಣ್ಣ ಅಷ್ಟೇ. ವಯಸ್ಸಾದ ಕಾಲದಾಗ ನಮ್ಮ ಮಕ್ಕಳು ತೋರ್ಸೋಕ್ಕೆ. ಫೈನಲಿ ಬಂದು ಅಲ್ಲಿಗೆ ಹೋಗ್ಬೇಕಿನ್ನ. 200 ಮೀಟರ್ಸ್ ಏನೋ ಐತೆ. ಸೊ ಬನ್ನಿ. ಯಪ್ಪ ನಡೆದು ಆಗೋಯ್ತು.